ಎಲ್ಲರಿಗೂ ಯೇಸು ಕ್ರಿಸ್ತವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ಸ್ತ್ರೀ ಒಂದು ಕುಟುಂಬವನ್ನು ನಾವು ಆಲೋಚನೆ ಮಾಡುವುದಾದ್ರೆ ಪ್ರತಿಯೊಬ್ಬ ಸ್ತ್ರೀ ತನ್ನ ಕುಟುಂಬ ಹೇಗಿರ್ಬೇಕೆಂಬುದಾಗಿ ಇಷ್ಟಪಡ್ತಾಳೆ. ತುಂಬಾ ಆನಂದವಾಗಿ, ಆರೋಗ್ಯಕರವಾಗಿ, ಸಂತೋಷವಾಗಿ, ಕುಟುಂಬದೊಟ್ಟಿಗೆ ಯಾವಾಗ್ಲೂ ಆನಂದವಾಗಿರ್ಬೇಕೆಂಬುದಾಗಿ ಒಬ್ಬ ಸ್ತ್ರೀ ಇಷ್ಟಪಡ್ತಾಳೆ ಪ್ರೇರೆ. ಇದು ಕಾಮನ್. ಪ್ರತಿಯೊಬ್ಬ ಸ್ತ್ರೀ ತನ್ನ ಕುಟುಂಬ ಒಂದು ಕಷ್ಟದಲ್ಲಾಗಿರ್ಬಹುದು ಅಥವಾ ನಷ್ಟದಲ್ಲಿ ಅಥವಾ ಯಾವಾಗ್ಲೂ ದುಃಖದಿಂದ ಇರ್ಬೇಕೆಂಬುದಾಗಿ ಏನಾದ್ರೂ ಇಷ್ಟಪಡ್ತಾರ? ಇಲ್ಲಲ್ಲ. ನೀವು ಕೂಡ ಆ ರೀತಿಯಾಗಿ ಇಷ್ಟಪಡ್ತೀರಾ? ಇಲ್ವಲ್ಲ ಪ್ರೇರೆ. ಪ್ರತಿಯೊಬ್ಬ ಸ್ತ್ರೀ ತನ್ನ ಕುಟುಂಬ ಆನಂದವಾಗಿರ್ಬೇಕೆಂಬುದಾಗಿ ಇಷ್ಟಪಡ್ತಾಳೆ. ತನ್ನ ಕುಟುಂಬವನ್ನ ದಿನೇ 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 ಆನಂದವಾಗಿಡುವುದಕ್ಕೆ ಇಷ್ಟಪಡ್ತಾಳೆ. ಯಾವುದರಿಂದ? ಆರೋಗ್ಯದಿಂದ, ಮತ್ತೆ ಹಣದಿಂದ, ಮತ್ತೆ ಬಂಗಾರದಿಂದ. ಈ ರೀತಿಯಾಗಿ ಒಂದು ರಿಚ್ನೆಸ್ ಅನ್ನ ನಾವು ಕೋರ್ಕೊಳ್ತೇವೆ. ಸ್ತ್ರೀಯರು, ಮುಖ್ಯವಾಗಿ ಸ್ತ್ರೀಯರು ಒಂದು ರಿಚ್ನೆಸ್ ನಿಂದ ತನ್ನ ಕುಟುಂಬ ಕಾಣಬೇಕು ಹೊರಗಿನ ಪ್ರಪಂಚಕ್ಕೆ ಎಂಬುದಾಗಿ ಇಷ್ಟಪಡ್ತಾರೆ ಪ್ರೇರೆ. ಇದು ಶಾಶ್ವತನ? ಇದರಿಂದ ನಿಮ್ಮ ಗಂಡನನ್ನಾಗ್ಲಿ ಅಥವಾ ನಿಮ್ಮ ಮಕ್ಕಳನ್ನಾಗ್ಲಿ, ನಿಮ್ಮ ತಂದೆ ತಾಯಿಯನ್ನಾಗ್ಲಿ, ನಿಮ್ಮ ಅತ್ತೆ ಮಾವಂದ್ರನ್ನಾಗ್ಲಿ, ನಿನ್ನ ಸ್ನೇಹಿತರನ್ನಾಗ್ಲಿ, ನಿನ್ನ ಬಂಧುಗಳನ್ನಾಗ್ಲಿ ನೀನೇನಾದ್ರೂ ಕಾಪಾಡ್ಕೊಳ್ತೀಯಾ? ಆ ಮಹಾ ಭಯಂಕರವಾದ ನರಕದಿಂದ ಒಬ್ಬ ಕ್ರೈಸ್ತವ ಸ್ತ್ರೀಯಾಗಿ. ಆ ನರಕದ ಬಗ್ಗೆ ನಮ್ಗೆ ಗೊತ್ತಲ್ವಾ ಪ್ರಿಯರೇ? ಒಂದು ಅಡಿಗೆ ಮಾಡುವಾಗ ಒಂದು ಸಣ್ಣ ಒಂದು ಗಾಯ ನಮ್ ಕೈಯಾದ್ರೆ, ಸ್ವಲ್ಪ ಬಿಸಿ ತಾಗಿದ್ರೆ ಮೈಯೆಲ್ಲ ಜುಮ್ ಅನ್ನುತ್ತೆ ಅಲ್ವಾ? ಆ ಒಂದು ಉರಿತಾ ಇರುತ್ತೆ. ಒಂದು ಕ್ಷಣ ಅದ್ ಮತ್ತೆ ಮಾಯವಾಗಿ ಹೋಗುತ್ತೆ, ಅದ್ ಮತ್ತೆ ವಾಸಿಯಾಗುತ್ತೆ. ಅದಕ್ಕೆ ನಾವು ತಡ್ಕೊಳ್ಳುವುದಿಲ್ಲ ಅಲ್ವಾ? ಇನ್ನು ಮಹಾ ಭಯಂಕರವಾದ ನರಕ ಪ್ರಿಯರೇ. ನಿಮ್ಮ ಮಕ್ಕಳನ್ನ ನೀವು ಇಷ್ಟಪಡ್ತೀರಾ? ನಿಜವಾಗ್ಲೂ ಹೇಳಿ, ನಿಮ್ಮ ಆತ್ಮಸಾಕ್ಷಿಗೆ ನಿಮ್ಮ ಗಂಡಂದಿರ ನೀವು ಪ್ರೀತಿಸ್ತಾ ಇದ್ದೀರಾ? ಒಂದು ವೇಳೆ ನೀವು ನಿಜವಾಗ್ಲೂ ನಿನ್ನ ಗಂಡ, ಅತ್ತೆ, ಮಾವ, ಮಕ್ಕಳನ್ನ ಪ್ರೀತಿಸುವುದಾದ್ರೆ ಆ ಮಹಾ ಭಯಂಕರವಾದ ನರಕದಿಂದ ಅವರನ್ನ ಕಾಪಾಡ್ಕೊಳ್ತಾ ಇದೀವಾ? ಇವಾಗ ಫಾರ್ ಎಕ್ಸಾಂಪಲ್ ಆಗಿ ನಿಮ್ಗೆ ಒಂದು ವಿಷಯ ಹೇಳ್ತೀನಿ. ಮುಂದೆ ಬೆಂಕಿ ಇದೆ ಅನ್ಕೊಳ್ಳಿ, ಊಹಿಸ್ಕೊಳ್ಳಿ. ನಿಮ್ಮ ಕಣ್ಣ ಮುಂದೆ ಬೆಂಕಿ ಇದೆ. ಆ ಬೆಂಕಿಯಲ್ಲಿ ನಿಮಗೆ ಎಷ್ಟೋ ಪ್ರಿಯವಾಗಿ, ಎಷ್ಟೋ ಕಷ್ಟದಿಂದ, ಎಷ್ಟೋ ಇಷ್ಟದಿಂದ ಹೆತ್ತಂತ ಮಕ್ಕಳನ್ನ ತೆಗೆದುಕೊಂಡು ಹೋಗಿ ಬೆಂಕಿಯಲ್ಲಿ ಹಾಕ್ತೀರಾ? ಆಗುತ್ತಾ? ಇಲ್ಲ ಪ್ರೇರೆ. ಅವರು ನಿಮ್ಮ ಕಣ್ಣ ಮುಂದೆ ಇರುವಾಗ ನೀವು ಹಾಕುವುದಕ್ಕೆ ಇಷ್ಟಪಡಲ್ಲ. ಆದ್ರೆ ಇಂಡೈರೆಕ್ಟ್ ಆಗಿ ಪ್ರತಿಯೊಬ್ಬ ಸ್ತ್ರೀ ಮಾಡ್ತಾ ಇರುವುದು ಇದನ್ನೇ ಪ್ರೇರೆ. ಸರಿಯಾದ ಒಂದು ಸಕ್ರಮವಾದ ಮಾರ್ಗದಲ್ಲಿ ಮಕ್ಕಳನ್ನ ನಡೆಸದೆ, ಗಂಡನಿಗೆ ಸರಿಯಾದ ಮಾರ್ಗದಲ್ಲಿ ಸಹಕಾರಿಯಾಗಿ ದೇವರಿಗಾಗಿ ನಿಲ್ಲದೆ ಅವರನ್ನ ಇಂಡೈರೆಕ್ಟ್ ಆಗಿ ನಾವು ನರಕಕ್ಕೆ ಕಳಿಸ್ತಾ ಇದ್ದೇವೆ, ಅವರನ್ನ ಸತಾಯಿಸುವವರಾಗಿ. ಇದು ನಮಗೆ ಯೋಗ್ಯನ ಪ್ರೇರೆ? ಒಬ್ಬ ಸ್ತ್ರೀಯಾಗಿ, ಕ್ರೈಸ್ತವ ಸ್ತ್ರೀಯಾಗಿ ನಮಗೆ ಇದು ಯೋಗ್ಯನಾ? ಇಲ್ಲ ಪ್ರೇರೆ. ಅದಕ್ಕೆ ಇವರು ಸೊಲೊಮೋನನ ಮುಖಾಂತರವಾಗಿ ಒಂದು ಮಾತನ್ನ ಬರೆಸಿದ್ದಾರೆ ಪ್ರೇರೆ. ಅದು ನಮ್ಮೆಲ್ಲರಿಗೆ ಸುಪರಿಚಿತವಾದಂತ ಮಾತು. ಏನಂದ್ರೆ, ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವುದಾದ್ರೆ, ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು ಯಾವುದರಿಂದ? ಹಣದಿಂದನ, ಆಸ್ತಿಯಿಂದನ, ಬಂಗಾರದಿಂದನ ಅಥವಾ ಸಿಮೆಂಟು, ಇಟ್ಟಿಗೆಗಳಿಂದನ? ಮನೆ ಇರ್ಬೇಕೆಂಬುದಾಗಿ ನಾವು ಆಸೆ ಪಡ್ತೇವಲ್ವಾ? ಯಾವ ರೀತಿಯಾಗಿ ಒಂದು ಮನೆ, ಸ್ವಂತ ಮನೆ ಇರ್ಬೇಕೆಂಬುದಾಗಿ ನಾವು ಇಷ್ಟಪಡ್ತೀವಿ, ಕೇವಲ ಶಾರೀರಿಕವಾಗಿ ಅಲ್ವಾ? ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ನಾಶ ಮಾಡ್ಕೊಳ್ತಾಳಂತೆ ಪ್ರೇರೆ. ನಿನ್ನ ಮಕ್ಕಳ ಒಂದು ಆತ್ಮವನ್ನ ಭದ್ರಪಡಿಸ್ತಾ ಇದೆಯಾ ಅವ್ರಿಗೆ ಕೊಟ್ಟಿರುವಂತ ಮನೆಯಲ್ಲಿ? ನಿನ್ನ ಗಂಡನ ಆತ್ಮವನ್ನ ದಿನೇ ದಿನೇ ನೂತನ ಪಡಿಸ್ತಾ ಇದೆಯಾ ನಿನಗೆ ಗಂಡನಿಗೆ ಕೊಟ್ಟಿರುವಂತ ಮನೆಯಲ್ಲಿ? ನೀನು ನಿನಗೆ ಕೊಟ್ಟಿರುವಂತ ಮನೆಯಲ್ಲಿ ದಿನ ದಿನ ನೂತನ ಆಗ್ತಾ ಇದೆಯಾ? ಮನೆ ಅಂದ್ರೆ 4 ಗೋಡೆಗಳಲ್ಲ ಪ್ರೇರೆ, ಶರೀರವೆಂಬ ಈ ಮನೆಯನ್ನ, ನಮ್ಮ ಕುಟುಂಬವನ್ನ ನಾವು ಯಾವ ರೀತಿಯಾಗಿ ಕಟ್ಕೊಳ್ತೇವೆ? ಜ್ಞಾನಹೀನರಾಗಿ ನಮ್ಮ ಕುಟುಂಬದ ರಹಸ್ಯಗಳನ್ನ ಪ್ರಪಂಚದಲ್ಲಿ ಬಹಿರಂಗ ಮಾಡಿ, ಬೀದಿಯಲ್ಲಿ ಅದು ಕೇಳಿಸುವ ಹಾಗೆ ಕೂಗಿ ನಮ್ಮ ಒಂದು ಕುಟುಂಬದ ಗೌರವವನ್ನು ನಾವೇ ತೆಗಿತಾ ಇದ್ದೇವಾ ಅಥವಾ ಗೌರವಾಸ್ಪದವಾಗಿ ನಮ್ಮ ಕುಟುಂಬವನ್ನ ನಾವು ದೇವರಲ್ಲಿ ಕಟ್ಕೊಳ್ತಾ ಇದ್ದೇವೆ ಎಂಬುದಾಗಿ ಆಲೋಚನೆ ಮಾಡಿ.